ವೀಕ್ಷಕರೇ, ವಿಜಯನಗರದ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾಗಿರುವ ದೇವಾಲಯ ತುಮಕೂರಿನ ಶಿರಾ ಸಮೀಪದಲ್ಲಿ ಮರಡಿ ರಂಗನಾಥ ಸ್ವಾಮಿಯ ದೇವಾಲಯವಿದೆ. ಇಲ್ಲಿ ಗರ್ಭಗೃಹ, ಪ್ರದಕ್ಷಿಣಾ ಪಥ, ಗೋಪುರವನ್ನು ಒಳಗೊಂಡಿರುವ ಈ ದೇವಾಲಯದಲ್ಲಿ ರಂಗನಾಥ ಸ್ವಾಮಿಯು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ನೆಲೆ ನಿಂತಿದೆ. ಈ ದೇವಾಲಯದಲ್ಲಿ ರಂಗನಾಥ ಸ್ವಾಮಿಯ ಜೊತೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಹಾಗೂ ಭೂತರಾಯ ಸ್ವಾಮಿಯು ಕೂಡ ಪ್ರತಿಷ್ಠಾಪಿಸಿದ್ದಾರೆ ಮತ್ತು ನಿತ್ಯ ಪೂಜಿಸುತ್ತಾರೆ. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಅಲ್ಲಿರುವ ಧನಸ್ಸು. ಈ ಧನಸ್ಸು ಶ್ರೀ ರಂಗನಾಥ ಸ್ವಾಮಿಯ ಸನ್ನಿಧಿಗೆ ಬಂದಿದ್ದರ ಹಿಂದೆ ಒಂದು ಮಹಾಘಟನೆಯೂ ಕೂಡ ಇದೆ. ಈ ಹಿಂದೆ ಕದರಿ ನರಸಿಂಹಸ್ವಾಮಿಯ ದೇವಾಲಯದವರು ಚಿಕ್ಕಸಂದ್ರಕ್ಕೆ ಬಂದು ಪಂಚಲೋಹದಿಂದ ಸುಮಾರು 12 ಅಡಿ ಎತ್ತರದ ಮಹಾಧನಸ್ಸನ್ನು ತಯಾರಿಸಿ ಶ್ರೀ ಕದರಿ ನರಸಿಂಹಸ್ವಾಮಿಗೆ ನಿರ್ಮಿಸಿದ್ದರು. ಈ ಧನಸ್ಸು ಸುಮಾರು 12 ಜೊತೆ ಎತ್ತುಗಳ ಮೇಲೆ ಹೇರಿ ಕದರಿಗೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಆ ಧನಸ್ಸು ಒಂದಿಷ್ಟು ಕದಲಲಿಲ್ಲವಂತೆ. ನಂತರ ಕದರಿ ದೇಗುಲದವರು ವಿದ್ವಾಂಸರಲ್ಲಿ ಪ್ರಶ್ನೆ ಇಟ್ಟಾಗ ಈ ಧನಸ್ಸು ರಂಗನಾಥ ಸ್ವಾಮಿಗೆ ಸೇರಬೇಕು, ಈ ಧನಸ್ಸು ರಂಗನಾಥ ಸ್ವಾಮಿಯ ಕಾವಲಿಗೆ ಸೇರಿದ್ದ ಧನಸ್ಸಾಗಿದೆ ಎಂದು ಹೇಳಿದರು. ಹೀಗೆ ಹೇಳಿದ ಮೇಲೆ ಆ ಧನಸ್ಸನ್ನು ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದಲ್ಲೇ ಬಿಟ್ಟು ಹೋದರಂತೆ. ಅಂದಿನಿಂದ ಇಲ್ಲಿಯವರೆಗೂ ಈ ಧನಸ್ಸಿಗೆ ಅಪಾರವಾದ ಶಕ್ತಿ ಇದೆ ಎಂದು ನಂಬಲಾಗಿದೆ. ಮರಡಿ ರಂಗನಾಥ ಸ್ವಾಮಿಯ ಮೂಲ ಹಂಪಿಯಾಗಿದ್ದು ಈ ದೇವನು ಹಂಪಿಯಿಂದ ಸಾಲಿಗ್ರಾಮದ ರೂಪದಲ್ಲಿ ಬಂದು ಸೇರಿದೆ. ಭಕ್ತಿಯಿಂದ ಹರಿಕೆಯನ್ನು ಹೊತ್ತಿಕೊಂಡಿರುವವರ ಕಷ್ಟಗಳನ್ನು ಮುಕ್ತಿಗೊಳಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಲೇ ಇರುವ ಈ ಪುಣ್ಯಕ್ಷೇತ್ರವೆಂದೇ ಪ್ರಸಿದ್ಧಗೊಳ್ಳಲಾಗಿದೆ. ಹಾಗಾಗಿ ನಿತ್ಯ ನೂರಾರು ಭಕ್ತಾದಿಗಳು ಈ ಕ್ಷೇತ್ರವನ್ನು ಭೇಟಿ ನೀಡಿ ಭಗವಂತನ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ. ಬೆಳಗ್ಗೆ 8:30ರಿಂದ ಸಂಜೆ 7:15ವರೆಗೂ ತೆಗೆದಿರುತ್ತದೆ. ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕು.